ನಮಸ್ಕಾರ ಸ್ನೇಹಿತರೆ. ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಪಾಪಿ ಯಾರು? ಒಂದು ಹೆಣ್ಣ ಅಥವಾ ಒಬ್ಬ ಪುರುಷನ? ನಿಮಗೂ ಕೂಡ ಒಂದಲ್ಲ ಒಂದು ಸಲ ಈ ಅನುಮಾನ ಬಂದಿರಲೇಬೇಕಲ್ವಾ? ಅದೇ ರೀತಿ ನಿಮ್ಮಲ್ಲಿ ತುಂಬಾ ಜನರಿಗೆ ಇದಕ್ಕೆ ಉತ್ತರ ಕೂಡ ಗೊತ್ತಿಲ್ಲದೆ ಇರಬಹುದು. ಆದ್ರೆ ಈ ವಿಡಿಯೋ ಪೂರ್ತಿ ನೋಡಿದ ನಂತರ ಈ ಪ್ರಶ್ನೆಗೆ ಉತ್ತರ ನಿಮಗೆ ಸಿಗುತ್ತೆ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೆಯದೆ ಒಂದು ಲೈಕ್ ಕೊಡಿ. ಪೂರ್ವ ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ಗಂಡು ಹಾಗೂ ಹೆಣ್ಣು ನಾಯಿ ವಾಸವಿತ್ತು. ಅವೆರಡು ಎಷ್ಟೋ ಸಂತೋಷವಾಗಿ ಬದುಕುತ್ತಿದ್ದವು. ಆಹಾರ ಶೇಖರಣೆ ಮಾಡುವುದರಿಂದ ಹಿಡಿದು ಊಟ ತಿನ್ನುವುದು, ನಿದ್ದೆ ಮಾಡುವುದು ಎಲ್ಲವೂ ಕೂಡ ಅವು ಜೊತೆಯಲ್ಲೇ ಮಾಡುತ್ತಿದ್ದವು. ಅವೆರಡರ ಮಧ್ಯೆ ಎಷ್ಟೊಂದು ಪ್ರೀತಿ ಇತ್ತು ಅಂದ್ರೆ ಎಷ್ಟೇ ಪ್ರಾಣಿಗಳು ಅವೆರಡನ್ನು ಬೇರೆ ಮಾಡಲು ಹಲವಾರು ಪ್ರಯತ್ನಗಳು ಮಾಡಿದರೂ ಕೂಡ ಅವೆರಡನ್ನು ಮಾತ್ರ ಬೇರೆ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಅಕಸ್ಮಾತ್ ಆಗಿ ಆ ಎರಡು ನಾಯಿಗಳ ಮಧ್ಯೆ ಒಂದು ಚಿಕ್ಕ ವಿಷಯದ ಬಗ್ಗೆ ಚರ್ಚೆ ಶುರುವಾಗಿ ಅದು ದೊಡ್ಡ ವಿವಾದಕ್ಕೆ ಬಂದು ನಿಂತಿತು. ಅವರ ಚರ್ಚೆ ಎಲ್ಲಿ ಶುರುವಾಯಿತು ಅಂದರೆ, ಗಂಡು ನಾಯಿ ಈ ಪ್ರಪಂಚದಲ್ಲೆಲ್ಲ ದೊಡ್ಡ ಪಾಪಿಗಳು ಹೆಂಗಸರೇ ಅಂದಿತು. ಖಂಡಿತ ಇಲ್ಲ, ಈ ಪ್ರಪಂಚದಲ್ಲಿ ದೊಡ್ಡ ಪಾಪಿಗಳು ಗಂಡಸರೇ ಅಂದಿತು ಹೆಣ್ಣು ನಾಯಿ. ಇದರ ಬಗ್ಗೆ ಆ ಎರಡು ನಾಯಿಗಳು ಎಷ್ಟೋ ಹೊತ್ತು ಚರ್ಚೆ ಮಾಡಿದರೂ ಕೂಡ ಒಂದು ನಿರ್ಧಾರಕ್ಕೆ ಬರಲು ಆಗಲಿಲ್ಲ. ಇದರಿಂದ ಆ ಎರಡು ನಾಯಿಗಳು ಅವುಗಳ ಮನಸ್ಸಿನಲ್ಲಿ ಮೂಡಿರುವಂತ ಅನುಮಾನವನ್ನು ಬಗೆಹರಿಸಿಕೊಳ್ಳಲು ಶ್ರೀಕೃಷ್ಣ ಪರಮಾತ್ಮರ ಹತ್ತಿರ ಹೋದವು. ಆ ಎರಡು ನಾಯಿಗಳು ಶ್ರೀಕೃಷ್ಣ ಪರಮಾತ್ಮರಿಗೆ ನಮಸ್ಕರಿಸಿ ಅವುಗಳ ಸಂದೇಹವನ್ನು ಕೇಳಿದವು. ಗಂಡು ನಾಯಿ ಮುಂದೆ ಬಂದು, ಪ್ರಭು, ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಪಾಪಿಗಳು ಹೆಂಗಸರು. ಅವರೇ ಲೋಕದಲ್ಲಿ ಹೆಚ್ಚು ಪಾಪಗಳನ್ನು ಮಾಡುತ್ತಾರೆ ಎಂದು ನಾನು ಆಧಾರಗಳ ಸಮೇತ ನಿರೂಪಿಸಬಲ್ಲೆ ಅಂದಿತು. ಆಗ ಹೆಣ್ಣು ನಾಯಿ, ಪ್ರಭು, ನಿಮಗೆ ಗೊತ್ತಿಲ್ಲದಿರುವುದು ಏನಿದೆ? ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಪಾಪಿಗಳು ಗಂಡಸರೇ. ಇದನ್ನ ನಾನು ಕೂಡ ಆಧಾರಗಳ ಸಮೇತ ನಿರೂಪಿಸಬಲ್ಲೆ ಅಂದಿತು. ಇವುಗಳ ಮಾತನ್ನು ಕೇಳಿದ ಶ್ರೀಕೃಷ್ಣ ಕಿರುನಗುತ್ತಾ, ಸರಿ, ಮೊದಲು ನೀವಿಬ್ಬರು ನಿಮ್ಮ ಹತ್ತಿರ ಇರುವ ಆಧಾರಗಳನ್ನು ತೋರಿಸಿ ಎಂದು ಕೇಳಿದರು. ಆಗ ಗಂಡು ನಾಯಿ, ಪ್ರಭು, ಒಂದು ರಾಜ್ಯದಲ್ಲಿ ಉಗ್ರಸೇನ ಎಂಬ ಒಬ್ಬ ರಾಜನಿದ್ದ. ಅವನು ಪ್ರಜೆಗಳಿಗೆ ಯಾವುದೇ ಸಮಸ್ಯೆ ಬಂದರೂ ಅದನ್ನು ಸರಿಪಡಿಸಲು ಮುಂದೆ ನಿಲ್ಲುತ್ತಿದ್ದ. ಅವನಿಗೆ 4 ಜನ ಗಂಡು ಮಕ್ಕಳು. ಹಿರಿಯ ಮಗನ ಹೆಸರು ಭೀಮಸೇನ. ಅವನು ಬಲಶಾಲಿ. ಅವನ ಹೆಂಡತಿ ಉಮಾ ತುಂಬಾ ಸುಂದರವಾಗಿದ್ದಳು. ಅವರು ಅನೇಕ ವರ್ಷಗಳಿಂದ ಎಷ್ಟೋ ಸಂತೋಷವಾಗಿ ಬದುಕುತ್ತಿದ್ದರು. ಆದರೆ ಉಮಾಳಿಗೆ ಅವಳ ಸೌಂದರ್ಯದ ಮೇಲೆ ತುಂಬಾ ಅಹಂಕಾರ ಇತ್ತು. ಹಾಗೆ ಅವಳ ಗಂಡ ಸೌಂದರ್ಯದಲ್ಲಿ ಅವಳಿಗಿಂತ ತುಂಬಾ ಕೀಳು ಎಂಬ ಭಾವನೆ ಅವಳಲ್ಲಿ ಯಾವಾಗಲೂ ಇರುತ್ತಿತ್ತು. ಈ ಪ್ರಪಂಚದಲ್ಲಿ ಅವಳಿಗಿಂತ ಸುಂದರವಾದವಳು ಬೇರೆ ಯಾರೂ ಇಲ್ಲ ಎಂದು ಅವಳು ಭಾವಿಸುತ್ತಿದ್ದಳು. ಅಕಸ್ಮಾತ್ ಆಗಿ ಒಂದು ದಿನ ಭೀಮಸೇನ ಅವರ ತಂದೆ ಉಗ್ರಸೇನನನ್ನು ವ್ಯತಿರೇಕಿಸಿದ. ಇದರಿಂದ ಉಗ್ರಸೇನನಿಗೆ ತುಂಬಾ ಕೋಪ ಬಂದು, ನೀನು ನನ್ನ ರಾಜ್ಯ ಬಿಟ್ಟು ಹೊರಟು ಹೋಗು ಎಂದು ಮಗನಿಗೆ ಹೇಳಿದ. ಇದನ್ನು ಕೇಳಿದ ಕೂಡಲೇ ಭೀಮಸೇನ ತುಂಬಾ ನೊಂದುಕೊಂಡ. ಕೋಟೆಯೊಳಗೆ ಹೋಗಿ ಮುಖ್ಯವಾದ ವಸ್ತುಗಳನ್ನು ತೆಗೆದುಕೊಳ್ಳುತ್ತಿರುವಾಗ ಅವನ ಹೆಂಡತಿ ಉಮಾ ಅದನ್ನು ನೋಡಿ ಏನಾಯಿತು ಎಂದು ಕೇಳಿದಳು. ಭೀಮಸೇನ ಹೆಂಡತಿಗೆ ಎಲ್ಲವನ್ನೂ ವಿವರಿಸಿದ. ಅದನ್ನು ಕೇಳಿದ ಉಮಾ ಕೂಡ ತುಂಬಾ ನೊಂದುಕೊಂಡು, ನೀವಿಲ್ಲದ ರಾಜ್ಯದಲ್ಲಿ ನನಗೇನು ಕೆಲಸ ಇದೆ? ನಾನು ಸಹ ನಿಮ್ಮ ಜೊತೆ ಬಂದು ಬಿಡುತ್ತೇನೆ ಅಂದಳು. ಸರಿ ಎಂದು ಹೇಳಿ ಭೀಮಸೇನ ಹೆಂಡತಿಯನ್ನು ಕರೆದುಕೊಂಡು ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋದ. ದಾರಿಯಲ್ಲಿ ಅಕಸ್ಮಾತ್ ಆಗಿ ಒಂದು ಹಾವು ಉಮಾಳನ್ನು ಕಚ್ಚಿತು. ಉಮಾ ಅಲ್ಲಿಂದಲೇ ಪ್ರಾಣ ಬಿಟ್ಟಳು. ಅವನ ಪ್ರಾಣಕ್ಕೆ ಪ್ರಾಣವಾಗಿದ್ದ ಹೆಂಡತಿ ಸತ್ತಿರುವುದು ಅವನನ್ನು ತುಂಬಾನೇ ಕುಗ್ಗಿಸಿತು. ಅವನು ಜೋರಾಗಿ ಅಳುತ್ತಿರುವಾಗ ಅವನಿಗೊಂದು ಆಕಾಶವಾಣಿ ಕೇಳಿಸಿತು. ಭೀಮಸೇನ, ನೀನು ನಿನ್ನ ಆಯಸ್ಸಿನಲ್ಲಿ ಅರ್ಧ ಭಾಗ ನಿನ್ನ ಹೆಂಡತಿಗೆ ಕೊಟ್ಟರೆ ಅವಳು ಬದುಕುತ್ತಾಳೆ ಎಂದು ಹೇಳಿತು. ಭೀಮಸೇನ ಸ್ವಲ್ಪವೂ ಯೋಚಿಸದೆ ಅವನ ಆಯಸ್ಸಿನಲ್ಲಿ ಅರ್ಧ ಕೊಟ್ಟು ಉಮಾಳನ್ನು ಪುನಃ ಬದುಕಿಸಿಕೊಂಡ. ಅಲ್ಲಿಂದ ಹೆಂಡತಿಯನ್ನು ಕರೆದುಕೊಂಡು ಹೋಗುತ್ತಿರುವಾಗ ಕಾಡಿನಲ್ಲಿ ಅವರಿಗೊಂದು ಮನೆ ಕಾಣಿಸಿತು.
ಅದರೊಳಗೆ ಒಬ್ಬ ಸುಂದರವಾದ ಯುವಕ ವಾಸವಿದ್ದ. ಆ ರಾತ್ರಿ ಆ ಮನೆಯಲ್ಲಿ ವಿಶ್ರಾಂತಿ ಪಡೆಯಲು ಭೀಮಸೇನ ಹಾಗೂ ಉಮಾ ಉಳಿದುಕೊಂಡರು. ಆದರೆ ಆ ಯುವಕನ ಮೇಲೆ ಮೋಹಿತಳಾದ ಉಮಾ ಮಾತ್ರ ರಾತ್ರೋರಾತ್ರಿ ಅವನ ಜೊತೆ ಎಲ್ಲೋ ಹೊರಟು ಹೋದಳು. ಈ ಕಥೆಯನ್ನು ಕೃಷ್ಣನಿಗೆ ಹೇಳಿದಂತ ಗಂಡುನಾಯಿ, ನೋಡಿದ್ರ ಪರಮಾತ್ಮ, ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಪಾಪಿ ಒಂದು ಹೆಣ್ಣು. ಭೀಮಸೇನ ಅವನ ಅರ್ಧ ಆಯಸ್ಸನ್ನು ಕೊಟ್ಟು ಉಮಾಳನ್ನು ಬದುಕಿಸಿಕೊಂಡ. ಆದರೆ ಅವಳು ಮಾತ್ರ ಅವನನ್ನು ಮೋಸ ಮಾಡಿ ಪರಪುರುಷನೊಂದಿಗೆ ಹೊರಟು ಹೋದಳು ಅಂದಿತು. ಅದರ ನಂತರ ಹೆಣ್ಣು ನಾಯಿ ಮುಂದೆ ಬಂದು, ಪ್ರಭು, ಇಂಥದ್ದೇ ಒಂದು ಆಧಾರ ನಾನು ಕೂಡ ಕೊಡಬಲ್ಲೆ. ಒಂದು ಊರಿನಲ್ಲಿ ಪ್ರಭು ಎಂಬ ಒಬ್ಬ ವ್ಯಾಪಾರಿ ಇದ್ದ. ಅವನಿಗೆ ಜೀವನದಲ್ಲಿ ತುಂಬಾ ಕಷ್ಟವಿತ್ತು. ಆದರೆ ಇದ್ದಕ್ಕಿದ್ದಂತೆ ವ್ಯಾಪಾರ ಚೆನ್ನಾಗಾದ ಕಾರಣ ಒಂದೇ ಸಮನೆ ಎಷ್ಟೋ ಹಣ ಕೂಡಿಟ್ಟುಕೊಂಡು ಆ ಊರಿನಲ್ಲೇ ದೊಡ್ಡ ಶ್ರೀಮಂತನಾದ. ಅವನ ಹತ್ತಿರ ಎಷ್ಟು ಹಣವಿದ್ದರೋ ಇನ್ನೂ ಹೆಚ್ಚು ಹಣ ದುಡಿಯಬೇಕು ಎಂಬ ಆಲೋಚನೆಯಲ್ಲೇ ಇರುತ್ತಿದ್ದ. ಈ ಕಾರಣದಿಂದ ಅವನು ಅಕ್ಕಪಕ್ಕದ ಊರುಗಳಲ್ಲಿ, ರಾಜ್ಯಗಳಲ್ಲೂ ಕೂಡ ಅವನ ವ್ಯಾಪಾರವನ್ನು ವಿಸ್ತರಿಸುತ್ತಾ ಹೋದ. ಹಣದ ಮೇಲೆ ಅವನಿಗಿದ್ದಂತ ಹುಚ್ಚನ್ನು ನೋಡಿದ ಅವನ ಹೆಂಡತಿ, ರೀ, ಮನುಷ್ಯನಿಗೆ ಜೀವನದಲ್ಲಿ ಕೇವಲ ಹಣ ಮಾತ್ರ ಮುಖ್ಯವಲ್ಲ, ಪ್ರೀತಿ ಪ್ರೇಮಾನುರಾಗ ಕೂಡ ಇರಬೇಕು. ಮನುಷ್ಯನಿಗೆ ಇರುವಂತ ಆಯಸ್ಸು ತುಂಬಾ ಕಡಿಮೆ. ಯಾವಾಗ ಸಾಯುತ್ತೀವೋ ಯಾರಿಗೂ ಗೊತ್ತಿಲ್ಲ. ಅಂತ ಜೀವನದಲ್ಲಿ ನೀವು ಜೀವನಾಪೂರ್ತಿ ಹಣ ದುಡಿಯುವುದಕ್ಕೆ ಮೀಸಲಿಟ್ಟರೆ ನೀವು ಹಿಂದಿರುಗಿ ನೋಡಿದಾಗ ನೀವು ಸಂತೋಷವಾಗಿರುವಂತ ಒಂದು ಕ್ಷಣವೂ ಕಾಣಿಸುವುದಿಲ್ಲ ಎಂದು ಬುದ್ಧಿ ಹೇಳುತ್ತಲೇ ಇದ್ದಳು. ಆದರೆ ಅವನು ಮಾತ್ರ ಹೆಂಡತಿಯ ಯಾವ ಮಾತುಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಿರಲಿಲ್ಲ. ಅಕಸ್ಮಾತಾಗಿ ಅವನಿಗೆ ವ್ಯಾಪಾರದಲ್ಲಿ ತುಂಬಾ ದೊಡ್ಡ ನಷ್ಟ ಉಂಟಾಯಿತು. ಇದರಿಂದ ಪ್ರಭು ಅವನ ಹತ್ತಿರ ಇದ್ದ ಹಣವನ್ನೆಲ್ಲ ಕಳೆದುಕೊಂಡ. ಕುಗ್ಗಿ ಹೋಗಿ ಕೊರಗುತ್ತಾ ಒಂದು ಮೂಲೆ ಸೇರಿದ. ಆಗ ಅವನ ಹೆಂಡತಿ ಬಂದು, ರೀ, ನೀವು ಯಾವುದಕ್ಕೂ ಯೋಚಿಸಬೇಡಿ. ಹಣ ಹೋದರೆ ಏನಾಯಿತು, ನೀವು ಚೆನ್ನಾಗಿದ್ದೀರಿ ಅಷ್ಟೇ ಸಾಕು. ಜೀವನದಲ್ಲಿ ಹಣಕ್ಕಿಂತ ಪ್ರೀತಿ, ಪ್ರೇಮ, ಒಳ್ಳೆಯ ಸಂಗಾತಿ ತುಂಬಾ ಮುಖ್ಯ. ನಾವಿಬ್ಬರು ಕಷ್ಟಪಟ್ಟು ಮತ್ತೆ ಹಣ ಸಂಪಾದನೆ ಮಾಡೋಣ ಎಂದು ಗಂಡನಿಗೆ ಧೈರ್ಯ ತುಂಬಿದಳು. ಆದರೆ ಅವನ ಆಲೋಚನೆಯೇ ಬೇರೆ ಇತ್ತು. ಅವನು ಹೆಂಡತಿಯ ಒಡವೆಗಳನ್ನು ಕದ್ದು ರಾತ್ರೋರಾತ್ರಿ ಅವಳನ್ನು ಬಿಟ್ಟು ಓಡಿ ಹೋಗಲು ಸಂಚು ರೂಪಿಸಿದ್ದ. ಮನೆಯಲ್ಲಿ ಹುಡುಕಾಡಿದ. ಆದರೆ ಒಡವೆಗಳು ಅವನ ಹೆಂಡತಿ ಎಲ್ಲೋ ಬಚ್ಚಿಟ್ಟಿದ್ದಳು. ಹಾಗಾಗಿ ಅವನು ಹೆಂಡತಿಯೊಂದಿಗೆ, ನಾನು ಕೆಲವು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರಬೇಕು, ಸಾಧುಗಳಿಗೆ ದಾನ ಕೊಡಬೇಕು, ನಮ್ಮ ವ್ಯಾಪಾರವನ್ನು ಅಭಿವೃದ್ಧಿ ಮಾಡಬೇಕು. ಹಾಗಾಗಿ ನಿನ್ನ ಒಡವೆಗಳು ಬೇಕು ಎಂದು ಕೇಳಿದ. ಅವನ ಹೆಂಡತಿ ಸ್ವಲ್ಪವೂ ಯೋಚಿಸದೆ ಅವಳ ಹತ್ತಿರ ಇದ್ದ ಎಲ್ಲಾ ಒಡವೆಗಳು, ತಾಯಿ ಮನೆಯಿಂದ ತಂದಂತ ಒಡವೆಗಳು, ಮನೆಯಲ್ಲಿದ್ದಂತ ಹಣ ಎಲ್ಲವನ್ನೂ ತೆಗೆದು ಗಂಡನಿಗೆ ಕೊಟ್ಟಳು. ಅವನು ಆ ಒಡವೆಗಳನ್ನು ಮಾರಿ ಅವಳು ಕೊಟ್ಟ ಹಣವನ್ನು ತೆಗೆದುಕೊಂಡು ಬೇರೆ ರಾಜ್ಯದಲ್ಲಿ ವ್ಯಾಪಾರ ಶುರು ಮಾಡಿ ಇನ್ನೊಂದು ಹುಡುಗಿಯನ್ನು ಮದುವೆಯಾಗಿ ಆಡಂಬರ ಜೀವನ ಸಾಗಿಸಿದ. ಆದರೆ ಅವನ ಹೆಂಡತಿ ಮಾತ್ರ ತಿನ್ನಲು ಕೂಡ ಗತಿ ಇಲ್ಲದೆ ಭಿಕ್ಷೆ ಬೇಡಿ ಬದುಕಿದಳು. ನಂಬುವವರನ್ನು ಮೋಸ ಮಾಡುವುದು ಗಂಡಸರ ಬುದ್ಧಿ. ಕಷ್ಟದಲ್ಲಿ ಯಾರು ಜೊತೆ ಇರುತ್ತಾರೋ ಅವರನ್ನು ಗಂಡಸರು ಬೇಗನೆ ಮರೆತು ಹೋಗುತ್ತಾರೆ. ಈ ಪ್ರಪಂಚದಲ್ಲಿ ಗಂಡಸರೇ ಹೆಚ್ಚು ಮೋಸಗಾರರು ಅಂದಿತು ಹೆಣ್ಣು ನಾಯಿ. ಈ ಎರಡೂ ಕಥೆಗಳನ್ನು ಕೇಳಿದ ಶ್ರೀಕೃಷ್ಣ, ನೋಡಿ, ನೀವಿಬ್ಬರೂ ಹೇಳಿದ ಕಥೆಗಳು ಕೇವಲ ನೀವು ಕೇಳಿದಂತಹ, ನೋಡಿದಂತಹ ಕೆಲವು ಕಥೆಗಳು ಅಥವಾ ಸಂಘಟನೆಗಳು ಮಾತ್ರ. ನಿಜಕ್ಕೆ ಪಾಪ ಅಥವಾ ಪುಣ್ಯ ಅನ್ನುವುದು ಒಂದು ಸ್ತ್ರೀ ಅಥವಾ ಒಬ್ಬ ಪುರುಷನಿಗೆ ಸಂಬಂಧಪಟ್ಟಿರುವುದು ಅಲ್ಲ. ಅವರು ಮಾಡುವಂತಹ ಕೆಲಸಗಳಿಗೆ ಸಂಬಂಧಪಟ್ಟಿರುವುದು. ಒಬ್ಬ ಮನುಷ್ಯ ಒಳ್ಳೆಯ ಕೆಲಸ ಮಾಡಬೇಕಾ ಅಥವಾ ಕೆಟ್ಟ ಕೆಲಸ ಮಾಡಬೇಕಾ ಅನ್ನುವುದು ಅವರವರ ಆಲೋಚನೆಗಳಿಗೆ ಬಿಟ್ಟಿದ್ದು. ಒಬ್ಬ ವ್ಯಕ್ತಿ ಅವನ ಕರ್ತವ್ಯಗಳನ್ನು ನಿರ್ವಹಿಸದೆ ಇತರರನ್ನು ನೋಯಿಸಿದರೆ ಅವನು ಪಾಪಿಯಾಗುತ್ತಾನೆ, ಅಥವಾ ಇತರರಿಗೆ ಸಹಾಯ ಮಾಡಿದರೆ ಅವನು ಪುಣ್ಯಾತ್ಮನಾಗುತ್ತಾನೆ. ಈ ನಿಯಮಗಳು ಸ್ತ್ರೀ ಹಾಗೂ ಪುರುಷ ಇಬ್ಬರಿಗೂ ಕೂಡ ಅನ್ವಯಿಸುತ್ತದೆ ಎಂದು ಹೇಳಿದರು. ಅವರ ಮಾತನ್ನು ಕೇಳಿದ ಆ ಎರಡೂ ನಾಯಿಗಳ ಅಹಂಕಾರ ನಶಿಸಿತು. ಪ್ರಭು, ಇವೆಲ್ಲ ತಿಳಿಯದೆ
ನಾವು ಕೇವಲ ನಮ್ಮ ಅನುಭವಗಳ ಆಧಾರದ ಮೇಲೆ ಪಾಪಿಗಳು ಹಾಗೂ ಪುಣ್ಯಾತ್ಮರನ್ನು ತೀರ್ಮಾನಿಸಿದೆವು. ನೀವು ನಮ್ಮ ಅಜ್ಞಾನವನ್ನು ನಿವಾರಿಸಿದಿರಿ, ಧನ್ಯವಾದಗಳು ಎಂದು ಹೇಳಿದವು. ಆಗ ಶ್ರೀಕೃಷ್ಣ ಪರಮಾತ್ಮ, ನೋಡಿ, ಅಹಂಕಾರ, ಅಜ್ಞಾನ ಹಾಗೂ ಆವೇಶ ಈ ಮೂರನ್ನು ಬಿಟ್ಟಾಗ ಮಾತ್ರವೇ ಸತ್ಯ ಏನೆಂದು ತಿಳಿಯುತ್ತದೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು. ರಾತ್ರೋರಾತ್ರಿ ಹೇಳದೆ ಕೇಳದೆ ಮಾಯವಾದ ಶ್ರೀಕೃಷ್ಣ ಮತ್ತೆ ಹಠಾತ್ತನೆ ಪ್ರತ್ಯಕ್ಷವಾದುದನ್ನು ನೋಡಿದ ಸತ್ಯಭಾಮೆ, ಪ್ರಭು, ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗಿ ಬರುತ್ತಿದ್ದೀರಿ ಎಂದು ಕೇಳಿದರು. ಆಗ ಶ್ರೀಕೃಷ್ಣ ನಡೆದದ್ದೆಲ್ಲವನ್ನು ಸತ್ಯಭಾಮೆಗೆ ವಿವರಿಸಿದರು. ಆಗ ಸತ್ಯಭಾಮೆ, ಪ್ರಭು, ಈ ಕತೆ ಕೇಳಿದ ಮೇಲೆ ನನಗೊಂದು ಸಂದೇಹ ಬಂದಿದೆ. ಈ ಪ್ರಪಂಚದಲ್ಲಿ ಸ್ತ್ರೀ ಹಾಗೂ ಪುರುಷ ಇಬ್ಬರಿಗೂ ಬೇರೆ ಬೇರೆ ಜವಾಬ್ದಾರಿಯನ್ನು ಕೊಡಲಾಗಿದೆ. ಸ್ತ್ರೀ ಹಾಗೂ ಪುರುಷ ಸಮಾನ ಅಂದ ಮೇಲೆ ಈ ರೀತಿ ಬೇರೆ ಬೇರೆ ಜವಾಬ್ದಾರಿಯನ್ನು ಕೊಟ್ಟಿರುವುದು ಭೇದಭಾವ ಅಲ್ಲವೇ ಎಂದು ಕೇಳಿದಳು. ಆಗ ಶ್ರೀಕೃಷ್ಣ, ದೇವಿ, ಈ ಭೇದಭಾವ ಎಲ್ಲವೂ ಕೂಡ ಮನುಷ್ಯರು ತಯಾರಿಸಿಕೊಂಡಿರುವುದು. ಪ್ರಕೃತಿ ಯಾರಿಗೂ ಪಕ್ಷಪಾತ ಮಾಡುವುದಿಲ್ಲ. ಈ ಪ್ರಕೃತಿಯಲ್ಲಿ ಪ್ರತಿ ಜೀವಿಯು ಸಮಾನ ಸ್ಥಾನ ಹೊಂದಿದೆ. ಸ್ತ್ರೀ ಹಾಗೂ ಪುರುಷರ ಮಧ್ಯೆ ಭೇದಭಾವ ತೋರಿಸಿದವರು ಪ್ರಕೃತಿ ನಿಯಮಗಳನ್ನು ಉಲ್ಲಂಘಿಸಿದವರಾಗುತ್ತಾರೆ. ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವಿಯೂ ಕೂಡ ಅದರದರ ಕರ್ಮಾನುಸಾರ ಜೀವನ ಮಾಡುತ್ತದೆ ಎಂದು ಹೇಳಿದರು. ಸ್ನೇಹಿತರೆ, ನಾವು ಇತರರನ್ನು ನಿಂದಿಸುವ ಮುಂಚೆ ನಮ್ಮ ಕರ್ಮ ಏನೆಂದು ನಾವು ನೋಡಿಕೊಳ್ಳಬೇಕು. ಈ ಕಥೆಯಲ್ಲಿ 2 ನಾಯಿಗಳು ಒಂದನ್ನೊಂದು ನಿಂದಿಸಿಕೊಂಡವು. ಆದರೆ ಶ್ರೀಕೃಷ್ಣ ಪರಮಾತ್ಮರು ವಿವರಿಸಿದ ನಂತರ ಅವುಗಳ ತಪ್ಪು ಅವು ತಿಳಿದುಕೊಂಡವು. ಪ್ರಕೃತಿ ಸ್ತ್ರೀ ಹಾಗೂ ಪುರುಷರ ಮಧ್ಯೆ ಭೇದ ತೋರದೆ ಎಲ್ಲರನ್ನೂ ಸಮಾನವಾಗಿ ನೋಡುತ್ತದೆ. ಸ್ತ್ರೀ ಹಾಗೂ ಪುರುಷ ಯಾರೇ ಆಗಲಿ ಅವರ ಕರ್ಮಗಳಲ್ಲಿ ಸತ್ಯ, ನ್ಯಾಯ, ಧರ್ಮ ಹಾಗೂ ಪ್ರೀತಿಯನ್ನು ತೋರಿಸಿದರೆ ಅವರು ಪುಣ್ಯಾತ್ಮರಾಗುತ್ತಾರೆ. ಅದೇ ದ್ವೇಷವನ್ನು, ಅಸತ್ಯವನ್ನು, ಕ್ರೂರತ್ವವನ್ನು ತೋರಿಸಿದರೆ ಅವರು ಪಾಪಿಗಳಾಗುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.